ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದ ಡಾಕ್ಟರ್ ದೇವೇಂದ್ರಪ್ಪ ಬಳ್ಳೂಟಗಿ ಅವರಿಗೆ ಶೆರೆಗಳು ಸಂಗೀತಬ ಹಾಡುವೆ ಗೆಳೆಯರ ಬಳಗದಿಂದ ಶಾಂತರಾಜ್ ಗೋಗಿ ಅವರ ಶ್ರೀ ಮಹಾವೀರ ಸಾಮಿಲ್ದಲ್ಲಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯಲ್ಲಿದ್ದ ಡಾಕ್ಟರ್ ದೇವೇಂದ್ರಪ್ಪ ಬಳ್ಳೂಟಗಿ ಹಾಗೂ ಟಿ ಬಸವರಾಜ್ ಸರ್ ಮತ್ತು ಡಾಕ್ಟರ್ BM ಗೌಡರ್ ಮತ್ತು ಅಭಿನಂದನ್ ಗೋಗಿ ಅವರಿಗೆ ಶೆರೆಗಳು ಸಂಗೀತಬ ಹಾಡುವೆ ಗೆಳೆಯರ ಬಳಗದ ತಂಡದಿಂದ ಹಾಗೂ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆಯ ಸದಸ್ಯರಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಇದು GM ನ್ಯೂಸ್ ಕುಷ್ಟಗಿ. ಇಂಥ ಒಂದು ಅತ್ಯದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಸರ್ವರನ್ನ ನಮ್ಮ ಒಂದು ಶೆರೆಗಳು ಸಂಗೀತವ ಹಾಡುವೆ ಆ ಒಂದು ಕಲಾಬಳದಿಂದ ಮತ್ತೊಮ್ಮೆ ಮಗದೊಮ್ಮೆ ಅವರನ್ನು ಪೂರ್ವಕವಾಗಿ ಸ್ವಾಗತ ಬಯಸಿದ. ಈಗ ತದನಂತರ BM ಗೌಡರು ಖ್ಯಾತ ವೈದ್ಯರು ಅವರನ್ನು ಕೂಡ ವೇದಿಕೆ ಬರಬೇಕು. ನಾಗರಾಜ್ ಹಜಾಳ್ ಅವರು ಅದೇ ಚೆನ್ನಾಗಿ ನಮ್ಮ ನೆಚ್ಚಿನ ಗುರುಗಳಂತ ಟಿ ಬಸವರಾಜರಿಗೆ ಗಂಧದ ಮಠ ಸರ್ ಬಂದು ಪುಷ್ಪಾರ್ಪಣೆ. ಅದೇ ಚೆನ್ನಾಗಿ ನಮ್ಮ ಅಭಿನಂದನ್ ಗೋಗಿ ಅವರು ಚಂದ್ರವರು ಬಂದು ಪುಷ್ಪಾರ್ಪಣೆ. ಯಾವುದೇ ಒಂದು ಕಾರ್ಯಕ್ರಮ ನೆರವೇರಬೇಕಾದ್ರೆ ಅದಕ್ಕೆ ಹಿನ್ನೆಲೆಯಾಗಿ ಪ್ರಾಸ್ತಾವಿಕ ನುಡಿಗಳು ಇರಲೇಬೇಕು. ಅಂದಾಗ ಮಾತ್ರ ಆ ಕಾರ್ಯಕ್ರಮದ ರೂಪರೇಷೆ ಎಲ್ಲರಿಗೂ ತಿಳಿಯಕ್ಕೆ ಸಾಧ್ಯ. ಆ ನಿಟ್ಟಿನೊಳಗೆ ನಮ್ಮ ಸನ್ಮಿತ್ರರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು ನಟರಾಜ್ ಸೋನಾರ್ ಅವರು ಬಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಂತೇಳಿ ಅವರಿಗೆ ವೇದಿಕೆ ಬರಬೇಕು. ಶೆರೆಗಳು ಸಂಗೀತವ ಹಾಡಿವೆ ಅನ್ನೋದು ತಂಡ ಹೇಗೆ ರಚನೆ ಆಗ್ತಂದ್ರೆ ಬಗಾರ್ ಶೆಟ್ಟರು, ನಮ್ಮ ಶಾಂತಣ್ಣವರು, ಜೋಶಿ ಅವರು 100 ಜನ ಕೂತು ಸುಮ್ಮನೆ ಹಾಡ್ತಿದ್ರು. ಇಲ್ಲಿ ಅದೇನು ಹಾಡ್ತಾರಪ್ಪ ಅಂತೇಳಿ ಬಹಳ ಜನ ನಕ್ಕದ್ದು ಉಂಟು. ತದನಂತರ ಶಾಂತಣ್ಣವ್ರು ಏನು ಮಾಡಿದ್ರು ಅಂದರೆ ಒಂದಿಷ್ಟು ಜನರು ಸೇರಿಸ್ಕೊಳ್ತಾ ತಮ್ಮ ಗೆಳೆಯರಲ್ಲಿ ಬಿಡುವಿನ ಸಮಯವನ್ನು ವ್ಯಾಪಾರ ವ್ಯವಹಾರ ದೈನಂದಿನ ಜಂಜಡವನ್ನು ಅದು ಕಡಿಮೆ ಮಾಡೋಕ್ಕೋಸ್ಕರವಾಗಿ ಮತ್ತು ಹಾಗೆ ಟೀಮ್ ಬೆಳೀತಾ ಬಂತು. ಒಂದು 25-30 ಜನ ತಂಡ ಬಹಳ ಚೆಂದಾಗಿ ಹಾಡುವ ಒಂದು ಶೆರೆಗಳ ಸಂಗೀತದ ತಂಡ ಇಲ್ಲಿ ರಚನೆ ಆಯಿತು. ಅನೇಕ ಆರ್ಕೆಸ್ಟ್ರಾ ಮೊನ್ನೆ ನಾವು ನಮ್ಮ PC ಫಕೀರಪ್ಪ ಹೊಸಕಲ್ರವರ ಕಾರ್ಯಕ್ರಮದೊಳಗೆ ಎಷ್ಟು ಚೆನ್ನಾಗಿ ಹಾಡಿದರು. ಇವರು ಆರ್ಕೆಸ್ಟ್ರಾದವರು ಬಂದಾರೇನಪ್ಪ ಅನ್ನೋ ಲೆಕ್ಕದಲ್ಲೂ ಕೂಡ ಅವರ ಹಾಡುಗಳನ್ನು ನಾವು ಕೇಳಿದ್ದೀವಿ ಅಂತ ಒಂದು ತಂಡವನ್ನು ರೂಪಿಸಿದಂಥದ್ದು ನಮ್ಮ ಶಾಂತಣ್ಣವರು ಅವಸ್ಥೆ. ಕೇಂದ್ರ ಬಿಂದುಗಳಾಗಿದ್ದಂಥವರು ದೇವೇಂದ್ರ ಪಂಡ ಬಳ್ಳೂಟಗಿ. ದೇವೇಂದ್ರ ಪಂಡ ಬಳ್ಳೂಟಗಿ ಅವರು ಮೊದಲು ಕೇಗೋಳ ಗ್ರಾಮದವರು. ಅವರು ಪ್ರಾಥಮಿಕ ಶಾಲೆ ಕಲಿತದ್ದು M ಬಸಾಪುರ ಶಾಲೆ ಒಳಗೆ. ಹೊಸೂರು, ಗೋನಾಳು, ಬಸಾಪುರ ಸೇರಿ ಒಂದೇ ಶಾಲೆ ಒಳಗೆ ಇರತಕ್ಕಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸುಗಳು ಹೋಗದಂಥ ಸಂದರ್ಭದ ಶಾಲೆಯನ್ನು ಕಲಿತುಕೊಂಡು ಏನಾಗ್ತಾರೆ ಅಂತಂದ್ರೆ ಗುತ್ತಿಗೆದಾರರಾಗಿ, ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿ ಕರ್ತವ್ಯ ನಿರ್ವಹಿಸ್ತಾರೆ, ಕೆಲಸ ಮಾಡ್ತಾರೆ. ಮೊದಲಿಂದಲೂ ಆಸಕ್ತಿ ರೈತ ಕುಟುಂಬದಿಂದ ಬಂದಂಥವ್ರು. ಇಡೀ ಗೋನಾಳ ಅಂತಂದ್ರೆ ಅವ್ರದ್ದೇ ಬಳಗದ, ಅವ್ರದ್ದೇ ಟೀಮ್ ಅದು. ದೇವೇಂದ್ರ ಪಂಡ ಬೋರ್ಡ್ಗೆ ಅಂದ್ಬಿಟ್ಟು ಸಾಕು ಇಡೀ ಅದು ಗ್ರಾಮನೇ ಇಡೀ ಅವರು ಪರವಾಗಿರ್ತದೆ. ಅಂಥದ್ದು ಏನು ಮಾಡಿದ್ರು ಅಂದರೆ ಆ ಕೃಷಿ ಬಗ್ಗೆ ಅವರಿಗೂ ಆಸಕ್ತಿ ಬಂತು. ನೀವು ಗೋನಾಳಿಂದ ಬಸಾಪುರಿಂದ ಒಳಗಡೆ ಒಂದು ಬಿಸ್ಕಲ್ಗೆ ಒಂದು ದಾರಿ ಹೋಗುತ್ತೆ. ಅಲ್ಲಿ ನೋಡ್ಬೇಕು, ಅವರು ಬಾವಿನ ತೋಪ್ ಮಾಡ್ಯಾರ. ಗೌಡರ್ ಸರ್ ಅವರು ಭಾಳ ಜನತೆ ಗೊತ್ತಿಲ್ಲ, ಇಲ್ಲಿ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಎದುರಿಗೆ ನವೋದಯ ಶಿಶು ವಿಹಾರ ಅಂತೇಳಿ ಅದು ಮೊದಲಿಗೆ ಬೇಂದ್ರೆ ಅವರನ್ನು ಕರೆಸಿದಂತಹ ಕುಷ್ಟಗಿ ನಮಗಿದು. ಇವತ್ತು ನಾವು ನೆನೆಸ್ಬೇಕು, ಆಶ್ರಯಪತಿಗಳು ನಮ್ಮ ಜೊತೆಯಿಲ್ಲ, ವೆಂಕಟ ಆಶ್ರಿತ್ ಅವರು ಹಾಗೂ ಅವರ ಸಮಕಾಲೀನರು ಬೇಂದ್ರೆ ಅವ್ರನ್ನ ಕರೆಸಿ ನವೋದಯ ಶಿಶು ವಿಹಾರದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ನವೋದಯ ಕ್ಲಬ್ ಅಂತೇಳಿ ನವೋದಯ ಕ್ಲಬ್ನಲ್ಲಿ ಮಾಡಿದ್ದಾರೆ. ಆಗಿನ ಕಾಲಕ್ಕೆ ಇಲ್ಲಿ ವಕೀಲರು, ಡಾಕ್ಟರ್ಸು ಒಂದಿಷ್ಟು ಜನ ಸೇರಿಕೊಂಡು ಸಾಹಿತ್ಯಿಕ ವಾತಾವರಣ ಪರಿಷತ್ತಿರಲಿಲ್ಲ, ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದೇನು ಬೈಲಾದಂಥ ಒಂದು ಜಾಗ ಇತ್ತು, ಕಟ್ಟೆ ಇತ್ತು, ಅಲ್ಲೇ ಅನೇಕ ಕಾರ್ಯಕ್ರಮ ಮಾಡಿದಂಥ ಕೀರ್ತಿ ಗೌಡರ್ ಅವ್ರದ್ದು ಅಂತ ಹೇಳಿ. ಇನ್ನೂ ವಿಶೇಷ ಹೇಳೋದಾತಂದ್ರೆ ಮಹಾವೀರ್ ಬ್ರ್ಯಾಂಡ್ ನೇಮ್ ಮಾಡಿದಂಥವ್ರು ನಮ್ಮ ಅಭಿನಂದನ್ ಗೋಗಿ ಅವರು. ಎಷ್ಟು ಪಾರೇಶಪ್ಪರ ಬಟ್ಟೆ ಅಂಗಡಿ ಅಂತ ಇದ್ದದ್ದನ್ನ ಮಹಾವೀರ್ ಕ್ಲಾಸ್ ಸ್ಟೋರ್ ಹೋಲ್ಸೇಲ್ ಬಜಾರ್ ಅಂತ ಮಾಡಿದ ಕೀರ್ತಿ ಅಭಿನಂದನ್ ಮತ್ತು ಅವರ ಮಕ್ಕಳಿಗೆ ಸಲ್ತಾ ಇದ್ದಾರೆ. ನಮ್ಮ ಶಾಂತಣ್ಣ ಮಕ್ಕಳು, ಅಭಿನಂದನ ಮಕ್ಕಳು ಹೆಂಗಪ್ಪ ಅಂತಂದ್ರೆ ಅದೇನು ಬಿತ್ತೇರು ಬೆಳಿಬೇಕಂತ ಮಕ್ಕಳು ಅವರು
ನಮ್ಮ ಶಾಂತನ ಮಕ್ಕಳು BE ಮಾಡಿ ಒಳ್ಳೆ ಉನ್ನತ ಹುದ್ದೆ ಮಾಡಿ ಅಪ್ಪಾಜಿ ನಾನು ಬರಗಲ್ಲಿ ನೀವು ಮಾಡಿಕೊಂಡ್ರೆ ಅಂತ ಅನ್ಬೋದಾಗಿತ್ತು. ಮಕ್ಳು ಎದುರು ಮಾತಾಡಲಿಲ್ಲ, ತಂದೆಗೆ ಎದುರು ಉತ್ತರ ಕೊಡಲಿಲ್ಲ. ಇಲ್ಲೇ ವ್ಯವಹಾರ ಮಾಡ್ರಿ, ಬಿಸ್ನೆಸ್ ಮಾಡ್ರಿ, ನಮ್ಗೆ ದೇವ್ರು ಬೇಕಾದಷ್ಟು ಕೊಟ್ಟಾರ ಅಂತೇಳಿ ಮಕ್ಕಳ ಮುಂದೆ ಇಟ್ಕೊಂಡು ಅವ್ರು ಕೆಲಸ ಮಾಡಿದ್ರು. ನಮ್ಮ ಅಭಿನಂದನ್ ಸರ್ ಬಗ್ಗೆ ಹೇಳೋದಾತಂದ್ರೆ 3 ಜನ ಮಕ್ಕಳು ಹೆಂಗದಾರಪ್ಪ ಅಂತಂದ್ರೆ ಅವರು ಉನ್ನತ ಅಧ್ಯಯನ ಮಾಡ್ಯಾರ. ಅವ್ರು ಬೇಕಾದಂಗೆ ಎಲ್ಲೇ ಇರ್ಬೋದಾಗಿತ್ತು. 150 ಜನರಿಗೆ ಉದ್ಯೋಗ ಕೊಡ್ತಿತ್ತು. ಇವತ್ತು ನಮ್ಮ ಒಂದು ಬಟ್ಟೆ ಅಂಗಡಿ ನಮ್ಗೆ ಅಷ್ಟೇ ಗೊತ್ತಾಗುತ್ತೆ ಮಾನವ ಕಾಸ್ತು ಅಂತೇಳಿ ನಿಜವಾಗಿ ನೆನೆಸ್ಬೇಕು. ಅಶಕ್ತರು, ವಿಧವೆಯರು, ದುಡಿಲಾರದವರು, ಏನೋ ತೊಂದರೆ ತಾಪತ್ರ ಇದ್ದಂಥವ್ರಿಗೆ ಅನ್ನ ಕೊಡ್ತಿದ್ದು, ಅವ್ರಿಗೆ ನೆರಳು ಕೊಡ್ತಿದ್ದು, ಅವ್ರಿಗೆ ತಿಂಗಳ ಮಾಸಿಕ ಸಂಭಾವನೆ ಕೊಡ್ತಕ್ಕಂಥದ್ದು ಮಹಾವೀರ್ ಕ್ಲಾಸ್. ಸೊ ಹೀಗಾಗಿ ಕುಷ್ಟಗಿದ ಹಳ್ಳಿ ಅಂದ್ರೆ ಹಳ್ಳಿಯಲ್ಲ, ಪಟ್ಟಣ. ಮಧ್ಯಮ ವರ್ಗದವರು ಇರುವಂತಹ ಈ ಕುಷ್ಟಗಿ ಪ್ರದೇಶ ಸಾಕ್ಷರತೆ ಪ್ರಮಾಣ 55% ಹೆಣ್ಮಕ್ಳು, ಪುರುಷ ಪ್ರಮಾಣ 70%. ಇಂತಹ ಪರಿಸ್ಥಿತಿಗಳ ಸಂದರ್ಭದೊಳಗೆ ಇವತ್ತು ಕುಷ್ಟಗಿ ಅಂತ ಊರೊಳಗೆ ಉದ್ಯಮಗಳಿಲ್ಲ. ಇವತ್ತು ಅಂಥ ದೊಡ್ಡ ಪ್ರಮಾಣದ ಯಾವುದೇ ಕಾರ್ಖಾನೆಗಳಿಲ್ಲ. ಇದರೊಳಗೆ ಏನು ಮಾಡಬೇಕು, ಈ ಜನರು ಬಟ್ಟೆ ಅಂಗಡಿ ಹೋಗ್ಬೇಕು, ಇಲ್ಲಾಂದ್ರೆ ಯಾವುದೋ ಒಂದು ಅಂಗಡಿ ಕೆಲಸ ಮಾಡಬೇಕು, ಬೀಡಿ ಅಂಗಡಿ ಇರಬೇಕು, ಫೈನಾನ್ಸ್ ಒಳಗೆ ಡೈಲಿ ಬಡ್ಡಿ ಕಟ್ಟಿ ಪಿಕ್ನಿಕ್ ತೊಗೊಳ್ಬೇಕು. ಇಷ್ಟೇ ನಮ್ಮ ಕುಷ್ಟಗಿ ಪರಿಸ್ಥಿತಿ. ಇವತ್ತು ಮುಂದೆ ಒಂದು ಕಾಲಕ್ಕೆ ಮಾಡಿ ಅವರು ಹೈಸ್ಕೂಲ್ನ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ ಮಕ್ಕಳಿಗೆ ಅವರು ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟಂಥವ್ರು. ಇಲ್ಲಿ 4 ಜನ ಏನು ಕೊಡ್ತಾರೆ, ಸಾಧಕರು ಅಂತೇಳಿ. ನಿಜವಾಗಿಯೂ ಸಾಧಕರು. ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ಒಂದು ತಮ್ಮ ಸ್ಥಾನಮಾನ ಉಳಿಸ್ಕೊಳ್ಳೋದು ಏನಿಲ್ಲ ಇವತ್ತಿನ ದಿನಕ್ಕೆ ಬಹಳ ಕಷ್ಟ ಐತಿ. ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ನಾವು ಏನು ಮಾಡ್ತೀವಿ, ರೈಲ್ವೆ ನಿಲ್ದಾಣ ಮಾಡಿಕೊಂಡು ಅಲ್ಲಿ ಹೋಗಿ ಉಡಾಳತನ ಮಾಡೋದು, ಅಲ್ಲಿ ಹೋಗಿ ಬರ್ತ್ಡೇ ಮಾಡಿಕೊಳ್ಳೋದು, ಅಲ್ಲಿ ಹೋಗಿ ಬೈಕ್ ಓಡಾಡಿಸೋದು ಮಾಡುವಂಥ ಇವತ್ತಿನ ನಾಗರಿಕ ಸಮಾಜವಾಗ ಇದು ಏನು ಹೇಳಬೇಕು, ಯಾರು ಮಾತು ಯಾರು ಕೇಳಿದ ಪರಿಸ್ಥಿತಿಗಳು ನಾವು ಆಗಿರ್ತೀವಂತ. ಕಾಲಮಾನ ಬಹಳ ಸೂಕ್ಷ್ಮ ಇದೆ, ಯಾರ ಮಾತು ಯಾರು ಕೇಳಂಗಿಲ್ಲ. ಅದಕ್ಕೆ ಗೊತ್ತಿತ್ತೇನ, ಊರ ಮುಂದಿನ ಬಾವಿ ಯಾರ ತುಂಬಿದ್ದಾರೆ ಏನು, ಕಾಲು ಜಾರಿದರ ಕೈಲಾಸ ನಾರಿ, ಮನವು ಜಾರಿದರ ವನವಾಸ. ಒಬ್ಬ ಶಾಲೆ ಕಲ್ಯಾಣದ ಹೆಣ್ಮಗಳು ಯಾವ PhD ತಗೊಳ್ಳಿಲ್ಲ, ಯಾವ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲಿಲ್ಲ, ಹೇಳಿಲ್ಲಕ್ಕೆ ಮುಂದೊಂದು ಕಾಲ ಬರ್ತೈತಿ, ಒಂದು ಮೊಬೈಲ್ ಅಂತ ಬರ್ತೈತಿ, ಒಂದು ನಿರ್ಜೀವ ವಸ್ತು ಅದು 50,000 1 ಲಕ್ಷ 8 ಲಕ್ಷ ಎಷ್ಟೋ ಇರ್ಬೋದು. ಅದು ಒಂದು ನಿರ್ಜೀವ ವಸ್ತು ನಮ್ಮನ್ನು ಆಳ್ತೈತಿ. ಒಂದು 6 ಇಂಚಿನ ಸಿಗರೇಟ್ ನಮ್ಮ ಮನಸ್ಸನ್ನು ಆಳ್ತೈತಿ. ಒಂದು ಅವರು ಸಮಾಜಕ್ಕೆ ಏನು ಮಾರ್ಗದರ್ಶನ ಮಾಡಿದ್ದಾರೆ, ನನಗಿನ ಅವರಿಗೆ ಏನಾಗಿದೆ, ಈ ಸಮಾಜಕ್ಕೆ ಅವರಿಂದ ಏನಾಗಬೇಕಾಗಿದೆ. ಮನೆಗೆ ಸುಮಾರು ಒಂದು 5ನೇ 6ನೇ ಫಂಕ್ಷನ್ ಅವ್ರ ಜೊತೆಗೆ ನಾವು ಹೋಗೋದು ಇದೇ ಭಾಷಣ ಮಾಡೋದು. ಆದರೆ ಪ್ರೇಕ್ಷಕರು ಬೇರೆ ಕೇಳೋದು. ಹಾಗಾಗಿ ನಾನು ಅಲ್ಲೇನು ಮಾತಾಡೀನಿ, ಇಲ್ಲಿ ಅದೇ ಮಾತಾಡೋದು, ಇಲ್ಲಿ ಏನು ಮಾತಾಡೀನಿ, ಅಲ್ಲಿ ಅದನ್ನ ಮಾತಾಡೋದು. ಅಣ್ಣವ್ರ ಬಗ್ಗೆ ಆಗಲೇ ಎಲ್ಲ ಸಂಕ್ಷಿಪ್ತವಾಗಿ ನಟರಾಜ್ ಅವರೆಲ್ಲ ಹೇಳಿದ್ರೆ ಅವ್ರ ಜೀವನ ಚರಿತ್ರೆ ನಮ್ಗೆಲ್ಲರಿಗೂ ಗೊತ್ತು. ಯಾಕಂದ್ರೆ ಈ ಊರಲ್ಲಿ ಹಾಗಾಗಿ ಕಾಶಿಮಯ್ಯನವರು ಅವರು ಒಂದು ವಚನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನ ಮರುಂಡು ಅನ್ಯರ ಹೊಗಳುವ ಕುಂದಿಗಳೇನೆಂಬೆ ರಾಮನಾಥ. ಏನಂದ್ರೆ ಇದರಲ್ಲಿ ಜಗತ್ತಿನ ಎಲ್ಲ ಭೂಮಿಯ ವಿಷಯನ ಸೇರೈತೆ. ಇದನ್ನು ಸೃಷ್ಟಿ ಮಾಡಿದವರು ಯಾರು, ಏನು ಬೆಳೀತದಿಲ್ಲಿ, ಇಳೆ ಅಂದರೆ ಭೂಮಿ, ಬೆಳೆ, ಇಳೆ ಬೆಳೆ, ಮಳೆ, ಇದನ್ನೆಲ್ಲ ಕೊಟ್ಟನ ಪರಮಾತ್ಮ. ಅದರಲ್ಲಿ ಬದುಕಬೇಕಾಗಿತ್ತು. ಇದನ್ನೆಲ್ಲ ಸೃಷ್ಟಿ ಮಾಡಿ ನಮ್ಮನ್ನು ಬಿಟ್ಟಾಗ ನಾವೇನು ಸೃಷ್ಟಿ ಮಾಡೋದಿಲ್ಲಿ, ನಾವೇನು ಗಾಳಿ, ನೀರು, ಬೆಳಕು, ಭೂಮಿ, ಏನೋ ಇದನ್ನು ಅನ್ನವನ್ನು ಹುಟ್ಟಿಸ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಇದೆಯಾ? ಇಲ್ಲ. ಇಲ್ಲಿ ಬಂದವರು ನಾವೆಲ್ಲ ಏನು ಮಾಡಬೇಕು ಅಂತಕ್ಕಂಥದ್ದು ರೈತನಾಗಿ ಮೊದಲೇ ನೋಬಲ್ ಪ್ರೊಫೆಷನ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರೊಫೆಷನ್ ಅಂದರೆ, ವೃತ್ತಿ ಅಂದರೆ, ಗೌರವಪೂರ್ವ ವೃತ್ತಿ ಅಂದರೆ ಅದು ಕೃಷಿ. ನಂತರ ಶಿಕ್ಷಕ, ನಂತರ ಸೈನಿಕ, ಎಲ್ಲ ಡಾಕ್ಟರ್ಸು, ಇಂಜಿನಿಯರ್ಸು, ಎಲ್ಲ ಸಮಾಜದ ಗಣ್ಯರು ಬರ್ತಾರೆ ನಮಗೆಲ್ಲ ಜನರು. ಹೀಗಾಗಿ ನಿಮ್ಗೆ ಇನ್ನೂ ಪ್ರೋತ್ಸಾಹ ಸಿಗಬೇಕಾಗಿದೆ. ನಿಮ್ಮದೇ ಆದಂಥ ಒಂದು ಸಂಗೀತ ಕಾರ್ಯಕ್ರಮ ಮಾಡಿ ದೇಶದಾದ್ಯಂತ, ರಾಜ್ಯದಾದ್ಯಂತ ನೀವು ಇನ್ನೂ ಹೆಚ್ಚು ಬೆಳಿಬೇಕು ಅಂತಕ್ಕಂಥ ಅಪೇಕ್ಷೆ ನನ್ನದಾಗಿದೆ. ಹಾಗೆ ಬೆಳೀಲಿ. ಇಂಥ ಸಂದರ್ಭದಲ್ಲಿ ನನ್ನ ದೇವೇಂದ್ರಪ್ಪನವ್ರ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮದ ಟಿ ಬಸವರಾಜ್ ಕರಿ ಅಂತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ನನ್ನ ಕರೆಸಿ 2 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮ ಬೆಳಗುಗೂ, ಎಸ್ಪೆಷಲಿ ಶಾಂತರಾಜ್ ಗೋಗಿ ಅವರನ್ನು ನಾನು ಮತ್ತೊಮ್ಮೆ ಅಭಿನಂದಿಸಿ ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಬಸವೇಶ್ವರ. ಮತ್ತೆ ವಿದ್ಯಾಪೋಷಣ ತದನಂತರ ಶನಿಗಳ ಸಂಗೀತ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ,
ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವರು. ಯಾವುದೇ ಒಂದು ಕಾರ್ಯ ಇರಲಿ ನಾವು ಅದನ್ನ ಮಾಡುವಲ್ಲಿ ಶುದ್ಧ ಮನಸ್ಸಿಂದ ಯಾವುದೇ ಇರಲಿ ಆ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಇಂಥ ಸತ್ಕಾರ್ಯಗಳು ಸಿಗೋದು ಬಹಳ ಆಯ್ತು. ವಿದ್ಯಾಭೂಷಣ ಸಂಸ್ಥೆಯಿಂದ ಡಾಕ್ಟರ್ ದೇವೇಂದ್ರಪ್ಪ ಬೋಟಿಗೆ ಅವರಿಗೆ ಗೌರವ ಸನ್ಮಾನ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಇತ್ತೀಚೆಗಷ್ಟೇ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡು ನಮ್ಮ ಕೊಪ್ಪಳ ಜಿಲ್ಲೆಯ ಘನತೆಯನ್ನು ಹೆಚ್ಚಿದಂಥ ಸನ್ಮಾನ್ಯ ದೇವೇಂದ್ರಪ್ಪ ಬೋಟಿಗೆ ಅವರಿಗೆ ಗೌರವ. ಅದೇ ತೆರನಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಸರ್ವರಿಗೂ ಶಿಲೆಗಳ ಸಂಗೀತ ಹಾಡುವ ಗ್ರೂಪ್ನ ವತಿಯಿಂದ ಸನ್ಮಾನ. ಶಾಂತನವ್ರದ್ದು ಡಿ ಎಂ ಗೌಡರಿಗೆ ಇಬ್ಬರು ಬರ್ರಿ. ಸ್ಥಾವರ ಮಠ ಗಂಧದ ಮಠರು ತೋಡ್ರಿ, ಎಲ್ಲರೂ ತೋಡ್ರಿ. ಡಿ ಎಂ ಗೌಡರಿಗೆ ನೀವು ಮುಂದಿರ್ಬೇಕು. ಮೊದ್ಲ ಶಾಲಕ್ರಿ ಆಮೇಲೆ ನಡ್ರಿ ಪ್ರತ್ಯೇಕ ನಡ್ರಿ ಸಂಧ್ಯಾಂಗ ಬಿಡ್ರಿ. ಬರ್ತೀನಿ ತಡ್ರಪ್ಪ ನಾನು. ನಡ್ರಿ ಯಾಕೆ ಅವಸರ ಮಾಡ್ತೀರಿ? ಚಂದ ಇತ್ತು ತೆಗೆ ಪೂರ್ತಿ ತೆಗೆದಾಗ ಪೂರ್ತಿ ಮೈ ತುಂಬ ಎಷ್ಟು ಮಾಡಿಸ್ತೀರ ನಡ್ರಿ ನಡ್ರಿ. ಇತ್ತೊಬ್ಬ ಬಿಕ್ಕರಪ್ಪಣ್ಣ ಮುಂದೆ ಬಾ ಅಣ್ಣ, ಮುಂದೆ ಬಾ. ನಿಜವಾಗ್ಲೂ ಇದು ನೋಡ್ಯಾರ ಒಂದು ಬಹಳ ಅಪರೂಪದ ಒಂದು ದೃಶ್ಯ. ಯಾಕಂದ್ರೆ ಇವತ್ತೆಲ್ಲ ನಮ್ಮ ತಾಲೂಕಿಗೆ ತುಂಬಾ ಸಂತೋಷದ ಸಂಗತಿ. ಸನ್ಮಾನ್ಯ ದೇವೇಂದ್ರಪ್ಪ ಬೋಟಿಯವರು ಜೊತೆಗೆ ಎಲ್ಲರನ್ನ ಸನ್ಮಾನ ಮಾಡಿರ್ತಾ ನಮ್ಮ ಸೆಲೆಗಳ ಸಂಗೀತ ಬಳಗದ ಎಲ್ಲ ಪ್ರಮುಖರು ಧನ್ಯವಾದಗಳು. ಅದ್ಭುತವಾದಂಥ ವೇದಿಕೆಯನ್ನು ಮಾಡಿ ಎಲ್ಲ ಸಂಗೀತ ಬಳಗವನ್ನು ಕೂರಿಸಿ ಮುಖ ಕಪ್ಪಾಗ್ತದೆ, ಅಲ್ಲಿ ಕೂತ್ರು ಚಲೋ ಇತ್ತು. ಇದು ಮಾಡಿ ಫುಲ್ಲು ವೈಟ್ ಇಟ್ಟಿದೆ. ಹಿರಿಯರಾದ ಡಾಕ್ಟರ್ ದೇವೇಗೌಡರವರ ಹಾಗೂ ಪ್ರಾಚಾರ್ಯರು ಸಹೋದರರಾದ ಪಿ ಪುಟ್ಟಸರ್ ಅವರ ಹಾಗೂ ಸಹೋದರರಾದ ಅಭಿನಂದನ್ ಅವರ ಇವತ್ತು ಎಲ್ಲರೂ ಸೇರಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಶಾಂತರಾಜರು ಬೆಳಗ್ಗೆ ಬರ್ಬೇಕಾದ್ರೆ ಇಲ್ಲ ಈಗ ಸಾಯಂಕಾಲ ಸಂಗೀತ ಸನ್ಮಾನ ಮಾಡ್ತಾ ಇದ್ದಾರೆ. ಮತ್ತೆ ಬರಲೇಬೇಕು ಉದ್ದಾಮ ಕಾರ್ಪೊರೇಷನ್ ಅಭಿನಂದನೆ ಹೇಳ್ತಾ ಇದ್ದಾರೆ. ಯಾಕಂದರೆ ಒಬ್ಬ ರೈತರಿಗೂ ಸಹಿತವಾಗಿ ಇಷ್ಟೊಂದು ಗೌರವ ಸಿಗುತ್ತೆ ಅನ್ನೋದು ನನ್ನ ಜೀವನದಲ್ಲಿ ಕಂಡಿದ್ದಿಲ್ಲ ನಾನು. ಅದಕ್ಕೆ ಇವತ್ತು ಎಲ್ಲರೂ ಬಂದು ಆ ಪ್ರೀತಿ ಕೂಡ ನೋಡಿದರೆ ಇವತ್ತು ಒಕ್ಕಲುತನ ಮಾಡೋದು ಜೀವನ ಸ್ವಾರ್ಥಕರ್ತ ಅಂತ ಹೇಳ್ಬೇಕು. ಅದಕ್ಕೆ ಒಂದು ಗತಿ ನೆನಪಾಗುತ್ತೆ. ಒಬ್ಬ ಸಂತ ಜೀವನ ಅಂದ್ರೆ ಏನು ಅಂತ ಒಂದು ವಿಚಾರ ಮಾಡ್ತಾನೆ. ಅವಾಗ ಅವನು ನಾಲ್ಕು ಗುಡಿ ಮಾಳಗಡೆ ಕೂತ್ಕೊಂಡು ಅವನ ಮೇಲೆ ಕೇಳೋದಕ್ಕಿಂತ ನಾನು ಒಂದು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ಬರೀ ದಳ್ಯಾರ ಕೂಡ ಅರಣ್ಯದಲ್ಲಿ ಹೋಗಿ ಮನುಷ್ಯರಿಗಿಂತಲೂ ಪಶು ಪಕ್ಷಿ ಪ್ರಾಣಿ ಬಹಳಷ್ಟು ಚೆನ್ನಾಗಿ ಜೀವನ ಮಾಡ್ತಾವಂತೆ, ಅವನ್ ನೋಡ್ಬೇಕಂತೇಳಿ ಆಸೆ ಪಡ್ತಾನೆ. ಆಸೆ ಪಟ್ಟು ಒಂದು ಸಣ್ಣ ಅರಣ್ಯಕ್ಕೆ ಹೋಗ್ತಾನೆ. ಹೋಗಿ ಅರಣ್ಯದಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಹೂಗಳು ಅರಳಿರ್ತಾವಂತೆ. ಪುಷ್ಪಗಳು ಬೇರೆ 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 ಥರದ ಅರಣ್ಯದಲ್ಲಿ ಪುಷ್ಪಗಳು ಅರಳಿರ್ತಾವಂತೆ. ಆ ಪುಷ್ಪಗಳ ಮಕರಂದ ಇರಲಿಕ್ಕೆ ಜೇನುಗಳು ಬರ್ತಾವೆ. ಆ ಜೇನುಗಳು ಬಂದು ಮಕರಂದ ಇರ್ತಾ ಇರ್ತಾವೆ. ಅವಾಗ ಸಂತ ಕೇಳ್ತಾನೆ, ಏನಪ್ಪ ಜೀವನ ಅಂದ್ರೆ ಏನಂತ ಕೇಳ್ತಾನೆ. ಅದಕ್ಕೆ ಆ ಜೇನುಗಳು ಹೇಳ್ತಂತೆ, ಜೀವನ ಅಂದ್ರೆ ಸಿಹಿಯಾದಂಥದ್ದು ತಗೊಳ್ಳೋದು, ಸಿಹಿಯಾದಂಥದ್ದು ಕೊಡೋದು.
ಇದೇ ಜೀವನ. ಯಾವಾಗಲೂ ಮನುಷ್ಯ ಸಿಹಿಯಾಗಿರಬೇಕು, ಆ ಸಿಹಿಯನ್ನು ಎಲ್ಲರಿಗೂ ಹಂಚಬೇಕು ಅಂತ ಆ ಜೇನು ಒಳಗೆ ಇದೇ ಜೀವನ ಅಂತ ಹೇಳ್ತೀವಿ. ಅವ್ರು ಭಾಳ ಸಂತೋಷ ಆಗುತ್ತೆ. ಸಂತೋಷ ಆಗಿ ಮತ್ತೆ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋದಾಗ ಒಂದು ಕೋಗಿಲೆ ಒಂದು ಮರದ ಮೇಲೆ, ಮಹಾಮರದ ಮೇಲೆ ಕೋಗಿಲೆ ಹಾಡ್ತಿರ್ತದೆ. ಹಾಡದ ಸಂಪವಾಗಿ ಕೋಗಿಲೆ ಹಾಡ್ತಿರ್ತದೆ. ಹೆಂಗೆ ನಿಮ್ಮ ಸಂಗೀತ ಬಳಗ ಕೂಡಿರಿ ನೆನಪಾಗ್ತ ನನಗೆ. ಸಂಗೀತ ಬಳಗ ನೋಡಿ ಆ ಕೋಗಿಲೆ ಕೂಗ್ತಾ ಇರ್ತದೆ. ಕೂಗಿದಾಗ ಸಂತ ಭಾಳ ಸಂತೋಷ ಆಗುತ್ತೆ. ಕಾಡಿನಲ್ಲಿ ಅದು ಕೂಗಾಗ ಕೇಳಿ ಅವಾಗ ಆ ಕೋಗಿಲೆ ಕೇಳ್ತಾನಂತೆ, ಏನಪ್ಪ ನಿನ್ನ ಜೀವನ ಅಂದ್ರೆ ಏನು ಅಂತ ಕೇಳ್ತಾನೆ ಕೋಗಿಲೆಗೆ. ಆ ಸಂತ ಕೇಳ್ತಾನೆ. ಅವಾಗ ಅದು ಹೇಳ್ತಂತೆ ಕೋಗಿಲೆ, ಯಾವಾಗಲೂ ಒಂದು ನಗನಗ್ತಾ ಇರಬೇಕು, ಹಾಡಾಡ್ತಾನೆ ಇರಬೇಕು. ಮನುಷ್ಯ ಈ ಪ್ರಪಂಚ ಭಗವಂತ ಭೂಮಿ ಮೇಲೆ ಎಲ್ಲ ಸೃಷ್ಟಿ ಮಾಡಿ ನಮ್ಗೆ ಕೊಟ್ಟು ಕಳಿಸ್ಯಾನ. ಭಗವಂತ ಈ ಭೂಮಿ ಮೇಲೆ ಎಲ್ಲ ಸೃಷ್ಟಿ ಮಾಡಿ ಕಳಿಸ್ಯಾನ. ಈ ಸೃಷ್ಟಿ ಮಾಡಿ ಕಳಿಸ್ಲಿಕ್ಕೆ ನಾವು ಯಾವಾಗಲೂ ಅವನಿಗೆ ಒಂದು ಏನಾದರೂ ಒಂದು ಕೊಡುಗೆ ಕೊಡ್ಬೇಕಪ್ಪ ಅಂದ್ರೆ ಅವನು ಹಾಡಬೇಕು. ಆ ಹಾಡು ಹಾಡ್ಕೊಂತ ಇರ್ತಾರಪ್ಪ ಅಂದ್ರೆ ನಾವು ಅವ್ರ ಸ್ಮರಣೆ ಮಾಡಿದಾಗುತ್ತೆ, ನಮ್ಮದು ಒಂದು ಕೊಡುಗೆ ಕೊಟ್ಟಾಗತ್ತೆ ಅಂತ ಆ ಕೋಗಿಲೆ ಹೇಳ್ತಂದ್ರೆ. ಅವಾಗ ಆ ಕೋಗಿಲೆ ಒಂದು ಪದ ಅಷ್ಟಕ್ಕೆ ಹೇಳ್ತಂದ್ರೆ, ನನಗೆ ಒಂದು ಮನೆ ಇಲ್ಲ, ಗೂಡಿಲ್ಲ, ಇನ್ನೊಬ್ಬರ ಗೂಡಿನಲ್ಲಿ ನಾನು ತತ್ತಿ ಇಟ್ಟು ನನ್ನ ಮರಿಗಳನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಅವರಿಗೋಸ್ಕರವಾಗಿ ನಾನು ಹಾಡು ಹಾಡ್ತಾ ಇದ್ದೆ ಅಂತ ಒಂದು ಪದಕಟ್ಟೆ ಹಾಡ್ತದೆ. ಇದೇ ಜೀವನ ಅಂತೇಳಿ ಆ ಕೋಗಿಲೆ ಹೇಳ್ತಂತೆ. ಅದಕ್ಕೆ ನೀವೆಲ್ಲ ಏನು ಹಾಡಕತ್ತಿರಲಿಲ್ಲ, ಒಂದು ಕೂಡಿಸಿರಲ್ಲ. ಇದೇ ಜೀವನ, ನಿಜವಾದ ಜೀವನ ಏನಂದ್ರೆ ಇದಕ್ಕೊಂದು ಪಾಠ. ಯಾಕಂದ್ರೆ ಸಾಯಂಕಾಲದೊಳಗೆ ನಾವು ಎಲ್ಲೆಲ್ಲೇ ಇರ್ತೀವಿ, ಆದ್ರೆ ಎಲ್ಲರೂ ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ಸಂಗೀತದಲ್ಲಿ. ಆ ಸಂಗೀತದಿಂದ ಏನಾಗುತ್ತೆ ಮನುಷ್ಯನ ಏನಾದ ವಿಚಾರಗಳು ದೂರ ಆಗ್ತವೆ, ಒಳ್ಳೆ ವಿಚಾರಗಳು ಬರ್ತವೆ. ಆ ವಿಚಾರ ಒಂದು ಉದಾಹರಣೆ ಏನು ಹೇಳ್ಬೇಕಪ್ಪ ಅಂದ್ರೆ, ಒಂದು ಇಲ್ಲಿ ಆದಂತ ಇದು ಒಂದು ಪ್ರಾಕ್ಟಿಕಲ್ ಆದಂತ ಘಟನೆ ಇದೆ. ಮಹಾರಾಷ್ಟ್ರದಲ್ಲಿ ಓದತ್ತೆ ಇನ್ನೊಬ್ರು, ನಾವು ಇಲ್ಲಿ ಸಸಿ ತರ್ತಾ ಇದ್ದೀವಿ, ವಾದದ್ದು ಒಬ್ಬ ಅವರು ಗಿಡಕ್ಕೆ ಅಲ್ಲೆಲ್ಲ ಮೈಕ್ ಕಟ್ಟಿದ್ದವ್ರು, ನೋಡಿಸ್ಬೇಕಾದ್ರೆ ಕಟ್ಟಿದ್ದ ಗಿಡಕ್ಕೆ ಅಲ್ಲೆಲ್ಲ ಕಟ್ಟಿದ್ವು ತೋಟದಲ್ಲಿ. ಕಟ್ಟಿದಾಗ ಏನಿದು ಯಾಕೆ ಕಟ್ಟಿದೆ ಅಂತ ಕೇಳಿದ್ವಿ ನಾವು. ಅದಕ್ಕೆ ಅವನು ಹಾಡಾಗ್ತಾನೆ ಬೆಳಿಗ್ಗೆ ಒಂದು ಸಾಯಂಕಾಲ ಟೇಪ್ ಕಟ್ಟಿ ಹಾಡಾಗ್ತದೆ. ಅದಕ್ಕೆ ಕೇಳಿದ ಗಿಡಗಳು ಸಹಿತವಾಗಿ ನೀವು ಎಲ್ಲಿ ಹಾಡು ಅಲ್ಲಿ ಕೇಳ್ತಾವ ಅವು ಚಿಗುರು ಜಾಸ್ತಿ ಬರ್ತಂತೆ. ಅಂದ್ರೆ ಮರುಗಳು ಸಹಿತವಾಗಿ ಗಿಡಗಳು ಸಹಿತವಾಗಿ ಸ್ವಹ ಮಾಡ್ತಾವ ಸಂಗೀತ ಅಂತ ಹೇಳ್ತಾರೆ. ಉದಾಹರಣೆ ಹೇಳಿದ್ರೆ ಅದನ್ನು ಅಂದ್ರೆ ಮನುಷ್ಯನ ಅದಕ್ಕೆ ಕೋಗಿಲೆ ಹೇಳ್ತಾನೆ ಇದೇ ಜೀವನ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸಂತ ಮತ್ತೆ ಮುಕ್ತಕ್ಕೆ ಹೋಗ್ತಾನೆ. ಹೋಗಿ ಭಾಳ ಸಂತೋಷ ಆಗುತ್ತೆ. ಓದೊತ್ತಾಗ ಒಂದು ನದಿ ಹರಿತಿರ್ತೈತೆ, ಜುಳು ನದಿ ಹರಿತಿರ್ತೈತೆ. ನದಿ ಹರಿದಾಗ ಇದನ್ನ ಕೇಳಿ ಅವ್ನು ಭಾಳಷ್ಟು ಖುಷಿ ಆಗುತ್ತೆ. ಅವಾಗ ನದಿ ಹೇಳ್ತಾನಂತೆ, ಹೌದು ಜೀವನ ಅಂದ್ರೆ ಏನು ಅಂತ ಕೇಳ್ತಾನಂತೆ. ಅವಾಗ ಆ ನದಿ ಹೇಳುತ್ತೆ, ಜೀವನ ಅಂದ್ರೆ ಇದೆ, ಯಾವಾಗಲೂ ಹರಿತಾ ಇರಬೇಕು. ಹರಿಯೋದ್ರಿಂದ ಏನಾಗುತ್ತೆ ಅಂದ್ರೆ ನಾನು ಸ್ವಚ್ಛ ಆಗ್ತೀನಿ. ಹರಿದು ಹೋಗೋದ್ರಿಂದ ಈ ಪ್ರಪಂಚದ ಏನಾಗುತ್ತೆ ಭೂಮಿ ಎಲ್ಲ ಬರಡು ಭೂಮಿ ಆಗಿದ್ದ ಹಸಿರಾಗಿ ಬೆಳೀತೈತೆ. ಇದೇ ಜೀವನ ಅಂತ ಹೇಳ್ತಾರೆ. ನಾನು ಸ್ವಚ್ಛ ಆಗ್ತೀನಿ, ಹರಿದು ಹೋಗೋದ್ರಿಂದ ಈ ಭೂಮಿ ಏನಂತಪ್ಪ ಅಂದ್ರೆ ಹಸಿರಾಗಿರ್ತೈತೆ. ಹರಿದು ಒಂದು ದಿವಸ ಏನಪ್ಪ ಅಂದ್ರೆ ಮಹಾಸಾಗರ ಸೇರಿ ಅಂತ್ಯ ಆಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಜೀವನ ಏನಪ್ಪ ಅಂದ್ರೆ ಯಾವಾಗಲೂ ಒಳ್ಳೇದು ಮಾಡಿ ನಾವು ಅಂತ್ಯ ಕಾಣಬೇಕು ಅಂತ ಒಬ್ಬ ಪಾಠ ಹೇಳ್ಕೊಡ್ತಂತೆ ಆ ಒಂದು ನದಿ. ಇದೇ ಜೀವನ ಅಂತ. ಅದಕ್ಕೆ ಇವತ್ತು ನಾನು ಸಹಿತವಾಗಿ ಇವತ್ತು ಬಹಳಷ್ಟು ಜನ ಇವತ್ತು ನನಗೆ ಬಹಳಷ್ಟು ಆಶೀರ್ವಾದ ಮಾಡಕತ್ತೇನೆ. ನಾನು ನಿಜವಾಗ್ಲೂ ಕುಷ್ಟಿಗೆ ಜನತೆ ನಾನು ಎಂದು ಮರೆಯೋಕ್ಕಾಗೋದಿಲ್ಲ. ಇದು ಪ್ರಶಸ್ತಿ ಏನಂತಪ್ಪ ಅಂದ್ರೆ ನನಗಲ್ಲಿ ಸಿಕ್ಕಿದ್ದು ಈ ಕುಷ್ಟಿ ಜನರಿಗೆ ಸಿಕ್ಕಂತ ನನಗೆ ಒಬ್ಬ ಎಲ್ಲ ರೈತರು ಸಿಕ್ಕಂತ ಪ್ರಶಸ್ತಿ. ನಾನು ಹೇಳ್ತು ಮನುಷ್ಯ, ನಾವು ಓದ್ದವಲ್ಲ, ದೊಡ್ಡ ಬದ್ದವನಲ್ಲ, ಏನೂ ಅಲ್ಲ. ಆದರೆ ಇದು ಕೊಡಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ, ಕುಷ್ಟಿ ಜನತೆಯ ಎಲ್ಲ ನಮ್ಮ ರೈತರ ಆಶೀರ್ವಾದ ಇರಬೇಕು. ಇದ್ದಲ್ಲೇ ನನಗೆ ಪ್ರಶಸ್ತಿ ಸಿಕ್ಕತ್ತೆ. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮವಾಗಿ ರೈತರಿಗೆ ಕೊಟ್ಟಂತ ಇದು ಪ್ರಶಸ್ತಿ. ಅದಕ್ಕೆ ನಮ್ಮ ಬಹಳಷ್ಟು ಪ್ರಚಾರ ಮಾಡಿದ GMT ಅವರು ಏನು ಬಹಳಷ್ಟು ನನ್ನ ಭಾಳ ಕೇಳ್ತಾ ಇದ್ದಾರೆ, ಏನ್ರಿ ಬಹಳಷ್ಟು ಇದು ಬರಕತ್ತೇವಲ್ಲ ನೀ ಅಂತ. ಭಾಳ ಖುಷಿ. ಇವತ್ತು ಗದಗಿಲಿಂದ ತೊಂಟದಾರೆ ಮಠದಲ್ಲಿ ಒಬ್ಬರು ಸೆಂಟ್ರ್ ಇದ್ದಾರೆ, ಅವ್ರು ಫೋನ್ ಮಾಡಿ ಕೇಳಿದೆವು. ಮಾಡಿ ಇಲ್ರಿ ಅಣ್ಣಾರೆ ನಾವು ಬರ್ಬೇಕಾಗೈತೆ, ನಿಮ್ಮ ಇದನ್ನ ಕೇಳಿದ್ವಿ ನಾವು ನೋಡಿ. ಅಂದ್ರೆ ಯಾವ ರೀತಿ ಪ್ರಚಾರ ಉಂಟೈತೆ ಅಂದ್ರೆ ಇದು ಒಬ್ಬ ರೈತನಿಗೆ ಇಷ್ಟೊಂದು ಪ್ರಚಾರ, ಇಷ್ಟೊಂದು ಸನ್ಮಾನ, ಇಷ್ಟೊಂದು ಗೌರವ ಸಿಗುತ್ತಂದ್ರೆ ನಿಜವಾಗ್ಲೂ ಪುಣ್ಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂದೆ ನಾವು ಯುವಕರಿಗೆ ಹೇಳದೆ ಒಂದ ಬಯಸೋದು ಏನಪ್ಪ ಅಂದ್ರೆ, ತಮ್ಮ ಎಷ್ಟೇ ರೊಕ್ಕ ಬೆಳೆಸ್ಬೋದು, ಎಷ್ಟೇ ಆಸ್ತಿ ಗಳಿಸ್ಬೋದು, ಆದರೆ ಗೌರವ ಸಿಗಬೇಕಾದ್ರೆ ಇವತ್ತು ಒಕ್ಕಲ್ತನ ಅಂತ ಹೇಳ್ಬೇಕಾಗೈತೆ. ಇವತ್ತು ಹೋಗ್ತಾರೆ ಯಾಕೆ ಗುರುಗಳದ್ರಿ ನೀವು
ನೀವು ನೀವೇನಪ್ಪ ಅಂದ್ರೆ ಸಾಫ್ಟ್ವೇರ್ ಹಾರ್ಡ್ವೇರ್ ಹೋಗ್ಬಾರ್ದು. ಅದಕ್ಕೆ ಅದು ಸಂಗಡ ಏನಂತಪ್ಪ ಅಂದ್ರೆ ಇವತ್ತು ರೈತರಾಗಿ ನೀವು ಜೀವನ ಮಾಡಿದ್ರೆ ಅದು ಗೌರವ ಇದ್ದದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಶಾಂತರಾಜ್ ಅವರು ತಮ್ಮ ಬಳಗನ ಕರ್ಕೊಂಡು ಇವತ್ತು ನನಗೆ ಸನ್ಮಾನ ಮಾಡಿದ್ರಿ. ಇದು ನನಗೆ ಇದು ರಕ್ಷಣೆ ಮಾಡ್ತಾರೆ ಹೇಳ್ತಾರೆ. ಯಾಕಂದ್ರೆ ಶಾಲೆ ವ್ಯವಸ್ಥೆ ನನಗೆ ರಕ್ಷಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಕುರಿತು. ನಿಮ್ಮೆಲ್ಲರ ರಕ್ಷಣೆ ಶ್ರೀ ರಕ್ಷಣೆ ನನಗಿರಲಿ. ಅದೇ ರೀತಿಯಾಗಿ ನನ್ನ ಸೇವೆ ಸರ್ ಹೇಳಿದರು, ಇನ್ನು ಡಾಕ್ಟರ್ ಜವಾಬ್ದಾರಿ ಎಚ್ಚತ್ತೆ. ಇದು ನಾನು ಡಾಕ್ಟರ್ಗಾಗಿ ನಾವು ಮಾಡಿದ್ದಲ್ಲ ಇದು. ಅದಕ್ಕೆ ಬಂದು ಹೇಳಿದ್ರೆ ಔಷಧಿ ಯಾವ್ದು ಕೊಡ್ಬೇಕು ಇದಕ್ಕೆ ನನಗೆ ಡಾಕ್ಟ್ರೇಟ್ ಎದುರು ಸ್ಪೆಲ್ಲಿಂಗ್ ಗೊತ್ತಿಲ್ಲ ನನಗೆ. ನಿಮಗೆ ಔಷಧಿ ಕೊಡ್ಬೇಕು. ಅದಕ್ಕೆ ಏನೈತಪ್ಪ ಅಂದರೆ ಏನೇ ಪ್ರಾಮಾಣಿಕವಾಗಿ ಮಾಡಿದರು ಯಾವುದೇ ಒಂದು ಸಣ್ಣ ಕೆಲಸ ಪ್ರಾಮಾಣಿಕ ಮಾಡಿದ್ರೆ ಅದು ಗೌರವ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಮೊದಲು ನಾವೇನಪ್ಪ ಅಂದರೆ ಪ್ರಾಮಾಣಿಕವಾಗಿ ಆ ಗೌರವಕ್ಕಾಗಿಯೇ ಕೆಲಸ ಮಾಡೋದಲ್ಲ, ಪ್ರಶಸ್ತಿಗಾಗಿ ಕೆಲಸ ಮಾಡೋದಲ್ಲ. ಪ್ರಶಸ್ತಿ ನನಗೆ ಕನಸಕ್ಕೆ ಗೊತ್ತಿದ್ದಿಲ್ಲ ಇದು. ನನಗೆ 24ನೇ ತಾರೀಕು ಗೊತ್ತಾಗಿದ್ದು. ಅದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಭಗವಂತನು ಸಹಿತವಾಗಿ ಒಂದು ಆಶೀರ್ವಾದ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೀವು ಇವತ್ತು ಶ್ರೀರಕ್ಷೆ ಕೊಟ್ಟಿದ್ದೀರಿ. ಮತ್ತೊಮ್ಮೆ ಇವತ್ತು ಶಾಂತರಾಜ್ ಅವರ ಬಳಗ ಸಂಗೀತ ಸುಧಾ ಸದಾ ನಡೀಬೇಕು. ಸಂಗೀತ ಸುಧಾ ಸದಾ ನಡೀಬೇಕು. ಯಾಕಂದರೆ ಸಂಗೀತದಿಂದ ಮನಸ್ಸು ಉಲ್ಲಾಸ ಆಗುತ್ತೆ. ಸಂಗೀತದಿಂದ ಹಲವು ಆಮೇಲೆ ಮನುಷ್ಯನಿಗೆ ರೋಗಗಳು ಸಹಿತ ಹೋಗ್ತಾ ಒಂದು ಸಂಗೀತ. ಅದಕ್ಕೆ ಒಬ್ರು ಹೇಳ್ತಾರೆ ಸಂಗೀತ ಮಾಡೋದ್ರಿಂದ ಕೋಣವು ಸಹಿತ ಕೋಡಾಕತ್ತ ಸಂಗೀತ ಕೇಳ್ತಪ್ಪ ಅಂದ್ರೆ ನಮ್ಗೇನು ಗೊತ್ತಿರಂಗಿಲ್ಲ. ಯಾರೋ ಸಂಗೀತ ಮಾಡ್ತಿದ್ರಪ್ಪ ನಮ್ಗೆ ಸಂಗೀತ ಏನು ಗೊತ್ತಿರಲಿಲ್ಲ. ಆದ್ರೆ ನಾವೇನಪ್ಪ ಅಂದ್ರೆ ನಾವು ಚಪ್ಪಲಿ ಹಾಕ್ತಿರ್ತೀವಿ, ಇದಾಗ್ತಿರ್ತೀವಿ. ಇಲ್ಲದೆ ಇಂಥ ಮನಸ್ಸು ಅಷ್ಟು ಉಲ್ಲಾಸ ಆಗ್ತಿರ್ತದೆ. ಅದಕ್ಕೆ ನಿಜವಾಗ್ಲೂ ಒಳ್ಳೆ ವಿಚಾರಗಳು ಇಲ್ಲಿ ನಡೆದಂತ ಗೊತ್ತಾಯ್ತು, ಇವತ್ತು ಗೊತ್ತಾಯ್ತು ನನಗೆ. ಆ ನಿಟ್ಟಿನಲ್ಲಿ ನಮಗೆಲ್ಲರೂ ಒಳ್ಳೇದಾಗಲಿ. ತಾವೇನು ನನ್ನ ಮ್ಯಾಗ ಇವತ್ತು ಪ್ರೀತಿ ತೋರಿಸಿರಿ, ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅಂತ ಹೇಳುತ್ತಾ ಇದೇ ರೀತಿಯಾಗಿ ನಾನು ತೋಟಗಾರಿಕೆಯಲ್ಲಿ ಇವತ್ತು ನಮ್ಮ ಪರಶಪ್ಪಣ್ಣನ ನೆನೆಸ್ಕೊಳ್ಬೇಕಾಗುತ್ತೆ. ಇವತ್ತು ಪರಶಪ್ಪಣ್ಣವ್ರ ಸಹಿತ ಅವ್ರ ತೋಟದಾಗ ಗಜೇಂದ್ರಗಡ ತೋಟದಾಗ ಅವರು ದಾಳಂಬರಿ ಮಾಡಿದ್ರು. ಅಭಿನಂದನೆ ಇವರೇ ಅವರು ದಾಳಂಬರಿ ಮಾಡಿದ್ರು. ಅಲ್ಲಿ ತೋಟದಲ್ಲಿ ಒಂದು ಸೆಮಿನಾರ್ ಮಾಡಿದ್ವಿ ನಾವು. ಸೆಮಿನಾರ್ ಮಾಡಿ ದಾಳಂಬರಿ ಹೆಂಗೆ ಬೆಳೆಸೋದಾಗಿ ಸೆಮಿನಾರ್ ಮಾಡಿದ್ವಿ ಗಜೇಂದ್ರಗಡದಲ್ಲಿ. ಅವರು ಸಹಿತ ಇವತ್ತು ನೆನೆಸ್ಕೊಳ್ಬೇಕಾಗುತ್ತೆ. ಇವತ್ತು ನಿಜವಾಗ್ಲೂ ನನಗೆ ಎಲ್ಲರ ಪ್ರೇರಣೆ ನನ್ನ ಮೇಲೆ ಆಗಿದೆ ಅಂತ ಆಶಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನೆ ಜೈ ಜವಾನ್ ಜೈ ಕಿಸಾನ್. ಇವತ್ತು ದೇವರಪ್ಪ ಪ್ರೋಟಿಯವರು ಮಾತಾಡಿದ್ದು ಕೇಳಿದ್ರೆ ಬಹಳ ನಮಗೆಲ್ಲ ಆನಂದ. ಯಾಕಂದರೆ ದಕ್ಷತೆ ಮತ್ತು ಪ್ರಾಮಾಣಿಕತೆ ಎಲ್ಲಿರ್ತದೋ ಅಲ್ಲಿ ಇಂಥವೆಲ್ಲ ಆಗಕ್ಕೆ ಸಾಧ್ಯತೆ ಅನ್ನುವಂಥ ಮಾತು ಹೇಳಿದರು. ಯಾವುದೇ ಕೆಲಸದಲ್ಲಿ ಅಲ್ಲಿ ನಮ್ಮ ಶ್ರದ್ಧೆ ಇರಬೇಕು. ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಿದ್ರೆ ಅವೆಲ್ಲ ಬರ್ತಾವೆ. ನಾವು ನಿರೀಕ್ಷೆ ಮಾಡಬಾರ್ದು. ಯಾವುದೇ ನಿರೀಕ್ಷೆ ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡಿದ್ರೆ ಎಲ್ಲ ಅದಕ್ಕೆ ಒಂದೊಂದು ಇದು ಇರುತ್ತೆ ಅಂತೇಳಿ ಭಾಳ ಸ್ವಾರಸ್ಯಕರವಾಗಿ ಮಾತಾಡಿದ್ರು. ಅವರಿಗೆ ಧನ್ಯವಾದಗಳು. ಈಗ ಸನ್ಮಾನ್ಯ ಅಭಿನಂದನ್ ಗೋಗಿಯವರು ಒಂದು ಯಾಕೆ ಅನ್ನಿಸ್ತೀನಿಯಪ್ಪ ಈ ಸಂದರ್ಭದಲ್ಲಿ ಅಂತಂದ್ರೆ ಯಾವುದೇ ಕೆಲಸಕ್ಕೂ ಯಾವುದೇ ಕಾರಣಕ್ಕೂ ಗುರು ಬೇಕೇ ಬೇಕು ಅಂತ ರೈತರಿಗೆ ಗುರು ರೂಪದಲ್ಲಿ ನಮ್ಮ ಮುಂದೆ ನಮ್ಮ ಮಧ್ಯೆ ಇರ್ತಕ್ಕಂಥವ್ರು ಡಾಕ್ಟರ್ ದೇವೇಂದ್ರಪ್ಪ ಬಳುವಟಿಗೆಯವರು ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ನಾವು ನೋಡ್ತಿದ್ವಿ ಎಲ್ಲರೂ ನಿರಾಶೆ ಆಗ್ಬಿಟ್ರ. ರೈತರಂದ್ರೆ ಕನ್ಯಾಕುಮಾರಿ ಎಲ್ಲರಿಗೂ ಗೊತ್ತೈತಿ. ರೈತ ಹೊಲ ಮಾಡಿ ತೋಟ ಮಾಡಿ ಕಳ್ಕೊಂಡವ್ರು ಸಾಕಷ್ಟು ಮಂದಿ ಅದಾರ, ಗಳಿಸಿದವ್ರು ಕಡಿಮೆ ಅದಾರ. ಆದ್ರ ಒಂದ್ ಸರಿ ಅದ್ರ ರುಚಿ ಹತ್ತಪ್ಪ ಅಂತಂದ್ರ, ಗಳಿಸಿದ ರುಚಿ ಹತ್ತಪ್ಪ ಅಂತಂದ್ರ ಅವರು ಕೃಷಿಯಿಂದ ವಿಮುಖರಾಗೋದೇ ಇಲ್ಲ. ಹೇಳ್ತಾರ ಏನಪ್ಪಾ ಅಂದ್ರ ಅದು ಭೂಮಿಯ ಮೇಲೆ ಬಿದ್ದ ಬೀಜ ಖಂಡಿತವಾಗಿ ಫಲ ಕೊಡುತ್ತದೆ. ಅಕ್ಷರ ಮೇಲೆ ಬಿದ್ದಂತ ಎದೆ ಮೇಲೆ ಬಿದ್ದಂತ ಅಕ್ಷರ ಮತ್ತು ಭೂಮಿ ಮೇಲೆ ಬಿದ್ದಂತ ಬೀಜ ಖಂಡಿತವಾಗಿ ಫಲ ಕೊಡುತ್ತದಂತ. ಆದ್ರೆ ನಾವು ನಿರಾಶೆ ಆಗಬಾರದು. ಸ್ವಲ್ಪ ಪರಿಶ್ರಮ ಹಾಕ್ಬೇಕು. ಒಂಚೂರು 1-2% ದೇವ್ರ ಮೇಲೆ ಭಾರನ ಹಾಕ್ಬೇಕು. ನಿಜವಾಗಿಯೂ ದೇವೇಂದ್ರಪ್ಪ ಬಳುವಟಿಗೆಯವರು ನಮ್ಮ ಕುಷ್ಟಿಗೆ ಆಸ್ತಿ, ಅವರು ನಮ್ಮೂರಿನ ಆಸ್ತಿ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಒಂದು ಕಾಲಕ್ಕೆ ಅವರು ನಿಮ್ಮಂತ ಸಾಮಾನ್ಯರು ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಏನಾದ್ರೂ ಸಾಧನೆ ಮಾಡ್ಬೇಕಂತ ಏನೋ ಅವ್ರು ಕೃಷಿ ಮಾಡಲಿಕ್ಕೆ ಹೋಗ್ಲಿಲ್ಲ. ಇರ್ಲಿ ಅಂತ ಏನೋ ಜಮೀನುಗಳನ್ನ ಹಿಡಿತಾ ಹೋದ್ರು. ಅದರಲ್ಲಿ ಪರಿಶ್ರಮ ಹಾಕಿದ್ರು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪರಿಶ್ರಮ ಹಾಕಿದ್ರು. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಆ ಭೂತಾಯಿ ಅವ್ರಿಗೆ ನೀಡಿದ್ರು. ಖಂಡಿತ ತಗೊಳಕ್ ಆಗುದಿಲ್ಲ. BSc ಓದಬೇಕು, MSc ಓದಬೇಕು,
ಡಾಕ್ಟರೇಟ್ ಓದ್ಬೇಕು, ಒಬ್ರು ದೊಡ್ಡ ಪ್ರೊಫೆಸರ್ ಕಡೆ ಅದನ್ನ ನಾವು ಏನು ಥೀಸಿಸ್ ಮಾಡಬೇಕು, ಏನೇನ 108 ಅದಾವ. ಅವಾಗ ಎಲ್ಲರೂ ಮನಸ್ಸು ಮಾಡಿದ್ರೆ ಡಾಕ್ಟರೇಟ್ ಸಿಗಬಹುದು. ಆ ಎಲ್ಲ ಪರಿಶ್ರಮ ಅವರೆಷ್ಟು ಪರಿಶ್ರಮ ಹಾಕ್ತಾರ ಅರಿವು ನಮ್ಗದ. ಆ ಎಲ್ಲ ಪರಿಶ್ರಮಕ್ಕೆ ಮಿಗಿಲಾದಂತ ಪರಿಶ್ರಮ ದೇವೇಂದ್ರಪ್ಪ ಬರವಣಿಗೆ ಹಾಕಿದಲ್ಲಿ ಅವ್ರಿಗೆ ಆ ಪ್ರಶಸ್ತಿ ಸಿಕ್ಕಿಲ್ಲ. ಯಾಕೆ ಸಾಮಾನ್ಯವಾಗಿ ಯಾರಿಗೆ ಇದು ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರೇ ಅವರೇ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಮತ್ತು ಅವ್ರ ಸಾಧನೆಯನ್ನ ಗುರುತಿಸಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ. ಇವರ ಸಾಧನೆ, ಇವರ ಏನೊಂದು ಪರಿಶ್ರಮ ಇದೆ, ಯಾವುದೇ ಒಂದು PhD ವಿದ್ಯಾರ್ಥಿಗೆ ಕಡಿಮೆ ಇಲ್ಲ ಅನ್ನೋದ ರೀತಿ ಅನ್ನುವಂತಲ್ಲೇ ಅವರಿಗೆ ಆ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನ ನಾವು ಗಮನಿಸಬೇಕಿದೆ ಇಲ್ಲೇ. ಯಾಕಂದ್ರೆ ಇವತ್ತು ನಾನು ಡಾಕ್ಟರೇಟ್ ಅಂದ್ರೆ ಕೆಲವೊಂದು ಯೂನಿವರ್ಸಿಟಿಗಳು ಉಟ್ಕೊಂಡವ್ರಿ ಈಗ. ಆದ್ರೆ ಸರ್ಕಾರದವರು ಒಬ್ಬ ರಾಜ್ಯಪಾಲರು ಗುರುತಿಸ್ತಾರ, ಒಬ್ಬರು ಒಂದು ಸರ್ಕಾರದ ಸಂಸ್ಥೆ ಗುರುತಿಸ್ತಾರ ಅಂದ್ರೆ ಅವ್ರಿಗೆ ಖಂಡಿತವಾಗಿ ಬಹಳ ದೊಡ್ಡ ಜವಾಬ್ದಾರಿ ಇರ್ತದ, ಬಹಳ ದೊಡ್ಡ ಸಾಧನೆ ಮಾಡಿದವ್ರು ಮಾತ್ರ ಅವ್ರು ಗುರುತಿಸ್ತಾರ. ಹೀಗಾಗಿ ನಮ್ಮ ಹೆಮ್ಮೆ, ನಮ್ಮ ಆಸ್ತಿ ಆಗಿರ್ತಕ್ಕ ದೇವೇಂದ್ರಪ್ಪ ಅವ್ರಿಗೆ ಈ ಒಂದು ಪ್ರಶಸ್ತಿ ಬಂದಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಅವ್ರು ಬಹಳ ಸಲ ಹೇಳ್ತಿರ್ತಾರ, ಕೃಷಿ ಮಾಡ್ರಪ್ಪ ಅದ್ರಲ್ಲಿ ಎಲ್ಲ ಆದ್ರೆ ನಾವು ಅದನ್ನ ನಾವು ತಲೆಯಲ್ಲೇ ಹಾಕೊಳ್ತಾ ಇಲ್ಲ. ಯಾಕೆ ಹಾಕೊಳ್ತಾ ಇಲ್ಲ ಅಂದ್ರೆ ನಾನು ನೋಡ್ತಾ ಇದ್ದೀನಿ, ರೈತರ ಮಕ್ಕಳು ಯಾವುದೋ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಅಥವಾ ಯಾವುದೋ ನೌಕರಿ ಬೆಂಗಳೂರಂತ ಊರಿಗೆ ನೌಕರಿ ಮಾಡ್ಲಿಕ್ಕೆ ಹೋಗ್ತಾರೆ 10,000 ರೂಪಾಯಿದಾಗ. ಆದ್ರೆ ತಮ್ಮ ಜಮೀನಿನಲ್ಲೇ 1 ಲಕ್ಷ ತೆಗಿಬಹುದು ಅನ್ನೋದು ಅರಿವಿಲ್ಲ ಅವರಿಗೆ. ಇದು ನಮ್ಮ ದುರ್ದೈವ. ಅದನ್ನ ಅರಿವು ಮಾಡ್ತಕ್ಕಂಥ ಮೆಸೇಜ್ ಡಾಕ್ಟರ್ ದೇವೇಂದ್ರಪ್ಪ ಅವರು ಇವತ್ತು ನಮ್ಗೆಲ್ಲ ನೀಡಿದ್ದಾರೆ. ಅದನ್ನ ನಾವು ತಿಳ್ಕೋಬೇಕು. ಅವ್ರು ಹೇಳ್ತಿರ್ತಾರೆ, ಅವ್ರು ಕನಸು ಐತದ 1 ಎಕರೆದಲ್ಲಿ 1 ಲಕ್ಷ ರೂಪಾಯಿ ತೆಗಿಬೇಕಪ್ಪ ಅಂತ ಹೇಳಿ. ಅಂತವ್ರು ನಾವು ಮಾರ್ಗದರ್ಶನ ತಗೋಬೇಕು. ನಾವು ಕೃಷಿ ಮಾಡಿಲ್ಲ, ನಮ್ಮ ಕೃಷಿ ಮೊದಲಿಂದ ಬಂದಿಲ್ಲ, ಮತ್ತೆ ಬೇರೆ ಅವ್ರ ಮಾತುಗಳು ನಾವು ಕೇಳ್ತಿರ್ತೀವಲ್ಲ. ಅದಕ್ಕೆ ದಯವಿಟ್ಟು ನಾವು ಹೇಳೋದಂದ್ರೆ, ಈ ನಮ್ಮ ರೈತರ ಮಕ್ಕಳಿಗೆ ಕೃಷಿಯಿಂದ ವಿಮುಖರಾಗಬೇಡ್ರಿ. ಕೃಷಿಯಿಂದ ವಿಮುಖರಾದ್ರೆ ನಾಳೆ ಬರಗಾಲ ಬರ್ಬೋದು, ಯಾರು ತಿನ್ನಕ್ ಕೂಳಿರ್ಲಾರ್ದಂಗೆ ಆಗ್ಬೋದು. ಇವತ್ತಿನ ಕೃಷಿಯಲ್ಲಿ ಸಾಕಷ್ಟು ಇದೆ. ಅವ್ರ ಮಗ ರಮೇಶ್ ಬೆಳಗುಳಿ ಅವರು ಕೂಡ ಅದನ್ನ ಸಾಕಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಅದನ್ನಾದ್ರೂ ನಾವು ನೋಡ್ಬೇಕು. ನಾಳೆ ಒಂದು ದಿವಸ ಇಂಥ ಒಂದು ಪ್ರಸಂಗ, ಇಂಥ ಒಂದು ಪರಿಸ್ಥಿತಿ ಬರಬೇಕಲ್ಲ, ಅಂತ ಕೃಷಿ ಮಾಡ್ತಾರಪ್ಪ, ತೋಟ ಮಾಡ್ತಾರಂತಪ್ಪ ಅಂದ್ರೆ ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್ಗೆ ಹೆಂಗ ಇಂಜಿನಿಯರ್ಗೆ ಹೊರ ಕೊಡ್ಲಿಕ್ಕೆ, ಕನ್ಯಾ ಕೊಡ್ಲಿಕ್ಕೆ ಜನ ಗಂಟು ಬೀಳ್ತಾರ. ನಾಳೆ ಒಂದು ದಿವಸ ಕೃಷಿ ಮಾಡ್ತಾನಪ್ಪ, ತೋಟಗಾರಿಕೆ ಮಾಡ್ತಾನಪ್ಪ ಅಂದ್ರೆ ಅದನ್ನ ಕನ್ಯಾ ಕೊಡ್ಲಿಕ್ಕೆ ಗಂಟು ಬೀಳೋ ಜನ. ಅಂತ ಒಂದು ಪರಿವರ್ತನೆ ಆಗ್ಬೇಕು. ಅಂತ ಒಂದು ಪರಿವರ್ತನೆಗೆ ನಮ್ಮ ರೈತರ ಮಕ್ಕಳಿಗೆ ಪ್ರೇರೇಪಿಸಬೇಕು. ಅಂತ ಪ್ರೇರೇಪಣೆ ಮಾಡೋರು ಅಂತ ಒಂದು ಆದರ್ಶ ವ್ಯಕ್ತಿ ನಮ್ಮ ಡಾಕ್ಟರ್ ದೇವೇಂದ್ರಪ್ಪ ಬರವಣಿಗೆ ಅವರು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಶಿಲೆಗಳ ಗ್ರೂಪಿನಿಂದ ಬಂದು ಸನ್ಮಾನ ಸ್ವೀಕರಿಸಿದ್ದಕ್ಕಾಗಿ ಕೂಡ ಅವರಿಗೆ ಧನ್ಯವಾದಗಳು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಅಷ್ಟೇ ಅವಾಗ ಇವರು ನಮ್ಮ ತಂದೆಯವರ ತೆಗೆ ಬಂದು, ಮತ್ತು ಚೆನ್ನಪ್ಪ ಮಾಸ್ತರ್ ಬಂದು, ಇಲ್ಲ ನಾವೊಂದು ತೋಟ ಬೆಳೆಗಾರರ ಒಂದು ಸಂಘ ಮಾಡೋಣ ಅಂತ ಹೇಳಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ವಿ. ತದನಂತರ 1990-91ರಲ್ಲಿ ಬಹುಶಃ ಡಾಕ್ಟರ್ BM ಗೌಡ್ರಿಗೆ ನೆನಪದನೇನಿಲ್ಲ, ನಮ್ಮನ್ನು ಕರ್ಕೊಂಡು ನಾವು ಶರಣಪ್ಪಗಿಲ್ರು, ಡಾಕ್ಟರ್ ಸಾಬು ಮತ್ತು ಇನ್ನೊಂದು 7-8 ಜನ ಮಂಡಲಮರಿ ಒಳಗೆ ಕರ್ಕೊಂಡು ಹೋಗಿರ್ತೀವಿ. ಮಂಡಲಮರಿ ಸುಮಾರು ಒಂದು 15-20 ಎಕರೆ. ಅಲ್ಲಿ ಏನೇನು ಇದ್ದಿಲ್ಲ, ಅಲ್ಲಿ ಒಟ್ಟ ಬೆಳೆ ಇಲ್ಲ, ಇದಿಲ್ಲ. ಕೆಲವು ಕಡೆ ತೆಗ್ಗು ಮಣ್ಣು ಎಲ್ಲ ಆಗ್ತದೆ. ನಾನು ಹೇಳಿದೆ, ವಕೀಲರು ಹೇಳಿದ್ದಾರೆ, ಸರ್ ಇಲ್ಲೇ ತೋಟ ಮಾಡ್ಯಾರ, ನಮ್ಗೆ ಇಲ್ಲೇ ಗದ್ದೆವ, ನಮ್ಮ ಗದ್ದೆ ಒಳಗೆ ಏನು ಬೆಳೆಯೋದಿಲ್ಲ. ಅಂಥದ್ರೊಳಗೆ ಇಲ್ಲಿ ಒಂದು 15-20 ಎಕರೆ ತೊಗೊಂಡಿದ್ರಲ್ರಿ, 15-30 ಎಕರೆ ತೊಗೊಂಡಿದ್ರು. 30 ಎಕರೆ ಹೆಂಗಿತ್ತಂದ್ರೆ ಅದರಲ್ಲಿ ಏನೇನು ಐತಿ, ಏನು ಬೆಳೆ ಬೆಳಿತಿಲ್ಲ, ಏನೇನು ಇದ್ದಿಲ್ಲ. ಅಂಥದ್ರೊಳಗೆ ಇವ್ರು ಹೋಗಿ ಅಲ್ಲಿ ಮಾಡಿದ್ರು. ನಾ ಹೇಳೋದಿಷ್ಟೇ, ಪರಿಶ್ರಮ, ಡೆಡಿಕೇಶನ್, ಕನ್ವಿಕ್ಷನ್ ಅಷ್ಟಿದ್ರೆ ಈಗ ಅಷ್ಟು ಸಾಧನೆ ಮಾಡಿದ್ದಕ್ಕ ಅದು ಪ್ರತಿಫಲ ಅಂತ. ಯಾರು ಇವ್ರಂದ್ರೆ ದಾಳಿಂಬೆ, ಯಾರು ದಾಳಿಂಬೆ ಹಾಕ್ತಿದ್ದಿಲ್ಲ, ಏನೇನು ಬೆಳಿತಾರೆ ದಾಳಿಂಬೆ, ಇಲ್ಲಿ ಜೋಳನ ಬೆಳೆಯೋದಿಲ್ಲ. ಅಂಥದ್ರೊಳಗೆ ಹೋಗಿ ದಾಳಿಂಬೆ ಬೆಳಿತಾರ. ಎಲ್ಲರೂ ಇಲ್ಲ ಎಲ್ಲ ಸುಮ್ಮನೆ ಅವರೆಲ್ಲ ಸಾಲ ಮಾಡಿ ಎಲ್ಲ ಇದಾಗ್ತದೆ, ಸುಳ್ಳ ಆಗೋದಿಲ್ಲ ಅಂತ. ಅದನ್ನೆಲ್ಲ ಅವ್ರು ಕುರ್ತಿತ್ತದು, ಎಲ್ಲರೂ ಮಾತಾಡಿದವ್ರು ಕುರ್ತಿತ್ತು. ನಾನು ಮಾತಾಡಿದ್ದೀನಿ, ಐ ಮಸ್ಟ್ ಕನ್ಫೆಸ್. ಬಟ್ ಅವರು ಡೆಡಿಕೇಶನ್ನು ಅಷ್ಟು ಛಲದಿಂದ ಏನು ಮಾಡಿದ್ರಲ್ಲ, ಅದೇ ಅವರಿಗೆ ಈಗ ಪ್ರತಿಫಲ ಸಿಕ್ಕಿತ್ತು ಅಂತ ಕೂಡ ನಮ್ಗೆ ಆಗಿದ್ದಿಲ್ಲ. ಯಾಕಪ್ಪ ಅಂದ್ರೆ ಈ ಸೀಸನ್ ಒಳಗ ವಿಪರೀತ ಮದುವೆಗಳಿತ್ತು.
ಮದುವೆ ಓಪನಿಂಗ್ ಊರ್ ಅಡ್ಡಾಡದ ರಗಡ ಆಗಿಬಿಟ್ಟಿತ್ತು ನಮಗೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ದೊಡ್ಡಪ್ಪ ಕ್ಷಮಿಸ್ಬೇಕು ನಮ್ಮನ್ನ. ಹೀಗಾಗಿ ಡಾಕ್ಟರ್ ದೇವೇಂದ್ರಪ್ಪ ಅವರಿಗೆ ಪ್ರಶಸ್ತಿ ಯಾವ ರೀತಿ ಸಿಕ್ತು ಅನ್ನೋದಕ್ಕೆ ಬಂಗಾರ ಶೆಟ್ಟರು ಎಲ್ಲ ಹಿರಿಯರು ಮಾತಾಡಿದ್ದಾರೆ. ನಾವು ಟಿ ಬಸವರಾಜ್ ಸರ್ ಹೇಳಿದ್ವಿ, ಬರ್ರಿ ಗುರುಗಳೇ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂತ. ಅವ್ರು ಹೇಳಿದ್ರು, ನೀವು ಗುರು ಅನ್ಮಾಡಪ್ಪ ಮಾರೇ, ನನಗೂ 60 ವರ್ಷ ಸಿಗೋ, ನಿಮ್ಗೆ 60 ವರ್ಷ ಸಿಗೋ, ಯಾವ್ದಾರು ದೋಸ್ತ ನೀವು ಅಂದ್ರೆ. ಹಾಗಾದ್ರೆ ಗುರುಗಳೇ ಅಂತೀವಿ ನಾವು. ಹೀಗಾಗಿ ಅವ್ರಿಗೂ ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬಂದು ಅವೆಲ್ಲರೂ ಶೋಭೆ ತಂದಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನಮಗೆ ತಂದೆಯ ಸಮಾನವಾದಂತಹ ಡಾಕ್ಟರ್ ಬೇಮಗೌಡ ಡಾಕ್ಟರ್ ಅವರು ಯಾವಾಗಲೂ ನಮಗೆ ಹಿತೈಷಿಗಳು ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಒಂದು ಕಾರ್ಯಕ್ರಮ ಶೋಭೆ ತಂದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತು ನಮ್ಮ ಪೂಜ್ಯ ತಂದೆ ಸಮಾಜದ ಅಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ವೇದಿಕೆಯಲ್ಲಿ ಅಲಂಕರಿಸಿದ್ದಕ್ಕಾಗಿ, ಕಾರ್ಯಕ್ರಮ ಎಲ್ಲರೂ ಸಹಕರಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಶಿಲೆಗಳು ಸಂಗೀತವ ಹಾಡಿವೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸ್ನೇಹಿತರು ಇದಕ್ಕೆ ಸಪೋರ್ಟ್ ಕೊಟ್ಟಲ್ಲಿ ನಾವೆಲ್ಲರೂ ನನ್ನ ಕರೆಗೆ ಬಂದು ದಿವಸ ದಿನಾಲು ಬಂದು ಹಾಡು ಹಾಡೋದು ಮತ್ತು ಒಂದು ರಿಲ್ಯಾಕ್ಸ್. ಇವತ್ತಿನ ನಿರ್ಮಾಣಗಳಲ್ಲಿ ಎಲ್ಲಾ ಸ್ನೇಹಿತರು ಮತ್ತೆ ಉಳಿದು ನಮ್ಮ ಈ ಗ್ರೂಪ್ ನಲ್ಲಿ ಹೊರತುಪಡಿಸಿದ್ರೆ ಎಲ್ಲರೂ ಕಂಪ್ಲೀಟ್ ಬುಡ್ಕ ಡ್ರಿಂಕ್ಸ್ ತಗೊಳಕ್ ಹೋಗ್ತಾರ. ಇಂಥವೆಲ್ಲ 28 ಹಾಳು ಚಟಕ್ಕೆ ಹೋಗ್ತಾರ, 28 ಸರ್ಕಲ್ ನ ನಿಂತು ಏನೋ ಮಾತಾಡ್ತಾರ. ಅದಕ್ಕೆ ನಾವೊಂದು ಗ್ರೂಪ್ ಮಾಡ್ಕೊಂಡು ಹಾಡಾಡಕ್ ಪ್ರಾರಂಭ ಮಾಡಿಗಳಿಗೇನಂದ್ರೆ, ಏನ್ ಹಾಡಾಡಕತ್ತ ನಾವು ಮದುವೆ ಹಾಡಾಡೋದ್ರಿಂದ ಸಂಗೀತಕ್ಕೆ ಒಂದು ಶಕ್ತಿ ಇದೆ, ಬೆಲೆ ಇದೆ. ಒಂದು 4 ಮಂದಿ ದೋಸ್ತರು ಕಲಿತೀವಿ, 4 ಮಂದಿ ಯಾವ್ದಾದ್ರು ಒಳ್ಳೆ ಹಿತವಚನಗಳನ್ನು, ಊರಾಗ ಏನ್ ಕಾರ್ಯಕ್ರಮ ಅದು ಊರ ಬಗ್ಗೆ ಚಿಂತನೆ ಮಾಡ್ತೀವಿ, ಯಾವುದೋ ಒಂದು ಆಗುಗಳ ಬಗ್ಗೆ ಚಿಂತನೆ ಮಾಡ್ತೀವಿ. ಬರೀ ಹಾಡ್ತಿರ್ತಾರ, ನಾವಿಲ್ಲಿ ಮಾತಾಡ್ತಿರ್ತೀವಿ. ನಮ್ಮ ಸಂಗಪ್ಪಗಳು ಹಿಡಿದು ಬೈತಾರ, ನಾವು ಹಾಡಾಡಕ್ ಕೇಳೋಲ್ಲ. ಬಂಗಶೆಟ್ಟಿ ಅವ್ರು ಮಾತಾಡಕತ್ತಾರ, ಊರಿನ ಬಗ್ಗೆ ಯಾವ್ದೋ ಒಂದು ರೈಲ್ವೆ ಮಾಡೋದಿರ್ಲಿ, ಒಂದು ಯಾವ್ದಾರ ಸಮಾವೇಶ ಬಸವ ಸಮಿತಿ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರ. ಹೀಗಿಂತ ಯಾವ್ದಾದ್ರು 4 ಸ್ನೇಹಿತರು ಉದ್ಯೋಗಗಳನ್ನು ನಮ್ಮ ಮಾಡೋದ್ರ ಜೊತೆಗೆ ಇಂಥ ಒಂದು 4 ದಿವಸ ನಾವು ಕೊಡ್ತಿಲ್ಲ 15 ಜನರು ದಿವಸ ಮಾಡ್ತೀವಿ. ಮೇಲಾಗಿ ಇವತ್ತು ನಾವು ಹಾಡಾಡಕ್ ಕಾರಣ ನಮ್ಮ ನೆಚ್ಚಿನ ಚಡ್ಡಿ ದೇವಸ್ಥಾನ ಪರವಾಗಿಲ್ಲ, ಗುಣಶೀಲ ಆರು ಉಡುಪಿ ಅವರು ತಮ್ಮ ರೆಸಾರ್ಟ್ಗೆ ಹೋದಾಗ ಅಲ್ಲಿ ಯಾರು ಹೋಗ್ತಾರೆ ಎಲ್ಲರಿಗೂ ಅಲ್ಲೇ ಹಾಡಾಡಕ್ ಕಳಿಸ್ತಾರ. ಅಲ್ಲಿ ಹೋದ್ ಬಂದವರಿಗೆ ಎಲ್ಲರಿಗೂ ಗೊತ್ತೈತೆ ಅವರ ಪ್ರೇರಣೆ. ಅವ್ರ ಇವತ್ತಿಗೂ ಕೂಡ ಒಬ್ಬ ಪ್ರೊಫೆಷನಲ್ ಸಿಂಗರ್ ಕೂಡ ಅವ್ರನ್ನ ಏನ್ ಮಾಡಂಗಿಲ್ಲ, ಆ ಟೈಪ್ ಅವ್ರು ಹಾಡಾಡ್ತಾರ. ಹೀಗಾಗಿ ನಾವು ಹಾಡಾಡೋದನ್ನ ಒಳ್ಳೇದರ ಅನ್ಕೋರಿ, ಕೆಟ್ಟದರ ಅನ್ಕೋರಿ, ನಮಗ್ ಮಾತ್ರ ಅದರಿಂದ ಒಳ್ಳೇದಾಗೈತೆ. ಅದಕ್ಕೆ ಮಾತ್ರ ಎಲ್ಲರೂ ಸಂಗೀತಕ್ಕೆ ಬೆಲೆ ಕೊಡ್ರಿ. ಸಂಗೀತದಿಂದ ಹಿಂದಕ್ಕೆ ಮಳಿನೂ ತರಿಸ್ಯಾರಂತ, ಹಾಡು ಮಳಿನೂ ತರಿಸ್ಯಾರಂತ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಕುಟುಂಬಸ್ಥರು ನಮಗ ಎಲ್ಲರೂ ನಮ್ಮ ಸ್ನೇಹಿತರು ಆರೋಗ್ಯದಿಂದ ಇರಲಿಕ್ಕೆ ಸಂಗೀತ ಹಾಡಿದ್ರೆ ಆರೋಗ್ಯ ಆಗುತ್ತೆ, ಆರೋಗ್ಯ ಇರ್ತಾರ, ಅವ್ರಿಗೆ 4 ಮಾತು ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅನ್ನೋದಕ್ಕೆ ನಾವು ಪ್ರಕಾರ ಹಾಡ್ತಾ ಇದ್ದೀವಿ. ಸಂಗೀತ ಸರಸ್ವತಿ ದೇವಿ ಆರಾಧಕರಿದ್ದೀವಿ. ಸಂಗೀತ ಸರಸ್ವತಿ ನಮ್ಮೆಲ್ಲರಿಗೂ ಇನ್ನೂ ಒಳ್ಳೇದು ಮಾಡಲಿ ಅಂತ ಇವತ್ತಿನ ದಿವಸ ವಂದನಾರ್ಪಣೆ ಕಾರ್ಯಕ್ರಮ ಮುಗಿಸ್ತೀನಿ. ದಯಮಾಡಿ ಯಾರು ಎಲ್ಲಿದ್ದೀರಿ ಅಲ್ಲೇ ಕುಂತು ಬಿಟ್ಟು ಅಲ್ಪೋಪಹಾರ ಪರಿಪೂರ್ಣವಾಗಿ ಮಾಡಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿಗೆ ವಿನಂತಿ.